ಅನಾಮಿಕಾ ರಮೇಶರು ಬೇಕರಿಯಲ್ಲಿ ಕುತ್ಕೊಂಡು ಕೂಲ್ ಡ್ರಿಂಕ್ಸ್ ಕುಡಿತಾ ಇರ್ತಾರೆ. ಅನಾಮಿಕಾ, ಯಾವುದೋ ಮುಖ್ಯವಾದ ವಿಷಯ ಹೇಳ್ಬೇಕು ಅಂತ ಬೇಕರಿ ಕರ್ಕೊಂಡ್ ಬಂದೆ. 1 ಗಂಟೆ ಕಳೆದಿದೆ. 2 ಎಗ್ ಪಫ್ ತಿಂದಿದ್ಯಾ, ದೊಡ್ಡ ಗ್ಲಾಸ್ ತುಂಬಾ ಮ್ಯಾಂಗೋ ಜ್ಯೂಸ್ ನಾನ್ ಕುಡ್ದೆ. ಈಗ ಮತ್ತೆ ಈ ಕೂಲ್ ಡ್ರಿಂಕ್ಸ್ ಕುಡಿತಾ ಇದ್ದೀನಿ. ಈಗಲಾದ್ರೂ ಮುಖ್ಯವಾದ ವಿಷಯ ಏನೋ ಹೇಳ್ತೀಯಾ, ಇಲ್ಲ ಇನ್ನೂ 1 ಗಂಟೆ ಹೀಗೆ ಕಳೆದು ಹೋಗುವ ಹಾಗೆ ಮಾಡ್ತೀಯಾ? ಅನಾಮಿಕಾ ಅಯೋಮಯದಿಂದ ನೋಡುತ್ತಾ ಮೌನವಾಗಿ ಕೂಲ್ ಡ್ರಿಂಕ್ಸ್ ಕುಡಿತಾ ಇರ್ತಾಳೆ. ಅನಾಮಿಕಾ, ನಿನ್ನನ್ನೇ ಮಾತಾಡು. ಅನಾಮಿಕಾ, ನಾನ್ ಕೇಳಿದ್ದಕ್ಕೆ ಉತ್ತರ ಹೇಳು. ಅನಾಮಿಕಾ ಹಾಗೆ ಕೂಲ್ ಡ್ರಿಂಕ್ಸ್ ಕುಡಿಯುತ್ತಲೇ ಇರ್ತಾಳೆ. ಸರಿ, ನಾನು ಹೋಗ್ತಾ ಇದ್ದೀನಿ, ಬಿಲ್ ಕಟ್ಬಿಟ್ಟು ಹೋಗು. ರಾಮ್, ಇಲ್ಲಿ ಹೇಳಲಾರೆ, ಪ್ಲೀಸ್ ನಮ್ಮ ಮನೆಗೆ ಹೋಗೋಣ. ಇಲ್ಲಿ ಜ್ಯೂಸು ಕೂಲ್ ಡ್ರಿಂಕ್ಸ್ ಕುಡಿಸಿದೆ, ಎಗ್ ಪಫ್ ತಿನ್ಸಿದ್ಯೆ, ಈಗ ನಿಮ್ಮನೆ ಕರ್ಕೊಂಡೋಗಿ ಹೊಟ್ಟೆ ತುಂಬಾ ಊಟ ಹಾಕಿ ಕೆರೆ ನೀರು ಕುಡಿಸ್ತೀಯಾ ಏನೋ? ಸುಮ್ನಿರು ರಾಮ್, ನಿನ್ಗೆ ಯಾವಾಗ್ಲೂ ಹಾಸೆನೆ. ಬಾ ನಮ್ಮ ಮನೆಗೆ ಹೋಗೋಣ. ಅಲ್ಲಿ ನಿನ್ಗೆ ನಾನು ಖಚಿತವಾಗಿ ಹೇಳ್ಬೇಕು ಅನ್ನೋ ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ. ನನಗೆ ನಂಬಿಕೆ ಆಗ್ತಿಲ್ಲ ದೊರೆಸಾನಿ. ರಾಮ್, ಮಾಡಿದ ಕಾಮಿಡಿ ಸಾಕು, ಬಾ ನಮ್ಮ ಮನೆಗೆ ಹೋಗೋಣ. ನಿಮ್ ಮನೆಗ್ ಬರೋದು ಈಗ ತಪ್ಪಲ್ವಾ ಅನಾಮಿಕಾ? ತಪ್ಪಲ್ಲ ರಾಮ್. ಅನಾಮಿಕಾ ದುಡ್ಡನ್ನು ಟೇಬಲ್ ಮೇಲೆ ಇಟ್ಟು ರಮೇಶ್ನ ಕರೆದುಕೊಂಡು ಹೊರಟೋಗುತ್ತಾಳೆ. ಬಡ ದಂಪತಿಗಳಾದ ರಾಜಯ್ಯ ಸುಜಾತರು ಮನೆ ಮುಂದಿರುವ ಖಾಲಿ ಜಾಗದಲ್ಲಿ ತರಕಾರಿ ಗಿಡಗಳನ್ನು ಬೆಳೆಸಿಕೊಂಡು ಮಾರ್ಕೆಟ್ ಅಲ್ಲಿ ಅವನ್ನು ಮಾರಿಕೊಳ್ಳುತ್ತಾ ಜೀವನ ಸಾಗಿಸುತ್ತಾ ಒಂದೊಂದು ದುಡ್ಡನ್ನು ಮಗಳು ಅನಾಮಿಕಳ ಮದುವೆಗಾಗಿ ಎತ್ತಿಡುತ್ತಾ ಇರ್ತಾರೆ. ಏನೇ ಸುಜಾತ? ಏನು ಹೇಳಯ್ಯ? ಚೆನ್ನಾಗಿ ಕೇಳಿಸ್ತಾ ಇದೆ. ನಮ್ಮ ಮಗಳ ಮದುವೆಗೆ ನಾವು ಎತ್ತಿಡ್ತಾ ಇರೋ ದುಡ್ಡು ಇದುವರೆಗೂ ₹1,00,000 ದಾಟಿದೆ ಅಂತೀಯಾ? ನಂಗ್ ಮಾತ್ರ ಏನ್ ಗೊತ್ತಯ್ಯ, ಅಷ್ಟೆಲ್ಲ ನೋಡ್ಬೇಕು ಅಂತಂದ್ರೆ ಹೋಗಿ ಮಡಿಕೆಲಿರೋ ದುಡ್ಡನ್ನ ಲೆಕ್ಕ ಮಾಡಿ ನೋಡು. ಬೇಡ ಸುಜಾತ, ನೋಡ್ಬೇಕಾದ ವಿಷಯ ಬಂದಾಗ ನೋಡೋಣ. ಟೊಮೊಟೊಗಳು ಬುಟ್ಟಿ ತುಂಬಾ ಇಟ್ಟ್ಯಾ? ಇಟ್ಟೆ ಮಾವ, ತಗೊಂಡ್ ಹೋಗ್ಬೇಕಾದ್ರೆ ಇಷ್ಟು ಅನ್ನ ತಿಂದು ಹೋಗು. ಮನೆ ಮುಂದೆ ಕಾರು ನಿಲ್ಲುತ್ತದೆ. ಸುಜಾತ ರಾಜಯ್ಯರು ಆ ಕಾರನ್ನೇ ನೋಡುತ್ತಾರೆ. ಯಾರೋ ದೊಡ್ಡ ಮೊತ್ತದಲ್ಲಿ ತರಕಾರಿ ತಗೊಳ್ಳೋಕೆ ಬಂದಿದ್ದಾರೆ ಅಂತ ಅಂದುಕೊಂಡು ಸಂತೋಷದಿಂದ ಇಬ್ಬರು ಕಾರಿನ ಹತ್ರ ಬರ್ತಾರೆ. ರಮೇಶ್ ಅನಾಮಿಕಾ ಕಾರಿನಿಂದ ಇಳಿಯುತ್ತಾರೆ. ಸುಜಾತ ರಾಜಯ್ಯ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ರಾಮ್, ಇವರೇ ನಮ್ಮ ಅಮ್ಮ ಅಪ್ಪ. ರಮೇಶ್ ಅವರನ್ನು ನೋಡುತ್ತಾ ನಮಸ್ಕಾರ ಮಾಡುತ್ತಾನೆ. ರಾಜಯ್ಯ ಸುಜಾತರು ಮಾತ್ರ ಹಾಗೆ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಅಪ್ಪ, ನೀವು ಮನೆಯೊಳಗೆ ಹೋಗಿ ಕುರ್ಚಿ ತಗೊಂಡ್ಬಂದು ಹೊರಗೆ ಹಾಕು. ಅಮ್ಮ, ನೀನು ಕುಡಿಯೋದಕ್ಕೆ ಮಜ್ಜಿಗೆ ತಗೊಂಬ ಹೋಗಿ ಎಂದು ಮಗಳು ಅನಾಮಿಕಾ ಹೇಳಿದ್ದರಿಂದ ಇಬ್ಬರು ಆಶ್ಚರ್ಯದಿಂದ ಎಚ್ಚೆತ್ತುಕೋತಾರೆ. ಹೋಗಪ್ಪ, ಹೋಗಿ ಕುರ್ಚಿ ಹಾಕು. ಅಮ್ಮ, ನೀನ್ ಹೋಗಿ ಮಜ್ಜಿಗೆ ತಗೊಂಬ ಅಮ್ಮ ಕುಡಿಯೋದಕ್ಕೆ. ರಾಜಯ್ಯ ಸುಜಾತ ಮನೆಯೊಳಗೆ ಹೋಗುತ್ತಾರೆ. ರಮೇಶ್ ಅನಾಮಿಕಾ ಮನೆ ಮುಂದೆ ಬರುತ್ತಾರೆ. ರಾಜಯ್ಯ ಕುರ್ಚಿ ತಗೊಂಡ್ಬಂದು ಹಾಕುತ್ತಾನೆ. ರಮೇಶ್ ಅದರಲ್ಲಿ ಕುತ್ಕೋತಾನೆ. ಸುಜಾತ ಮಜ್ಜಿಗೆ ತಂದು ಕೊಡುತ್ತಾಳೆ. ರಮೇಶ್ ಕುಡಿಯುತ್ತಾನೆ. ಅಪ್ಪ, ಅಮ್ಮ, ಅವನ ಹೆಸರು ರಮೇಶ್. ನಾನು ಅವನನ್ನ ಪ್ರೇಮಿಸ್ತಾ ಇದ್ದೀನಿ, ಮದುವೆ ಮಾಡ್ಕೋತೀನಿ. ಆ ಮಾತನ್ನು ಕೇಳಿ ರಮೇಶನ ಜೊತೆ ರಾಜಯ್ಯ ಸುಜಾತರು ಬಹಳ ಸಂತೋಷ ಪಡುತ್ತಾರೆ. ಅನಾಮಿಕಾ, ನಾನು ಮದುವೆ ಮಾಡ್ಕೊಳ್ಳೋದು ನಿಂಗಿಷ್ಟನೇ. ನಾನು ಹೋಗಿ ನಮ್ಮ ಅಮ್ಮನ ಹತ್ರ ಹೇಳ್ತೀನಿ. ನಮ್ಮ ಅಮ್ಮನವರು ಬಂದು ನಿಮ್ ತಂದೆ ಹತ್ರ ಮಾತಾಡ್ತಾರೆ. ಸರಿ ರಾಮ್. ಆನಂದದಿಂದ ರಮೇಶ್ ಕಾರಿನಲ್ಲಿ ಹೊರಟು ಮನೆಗೆ ಬರುತ್ತಾನೆ. ಏನಾಯ್ತು ಮಗನೇ, ಈ ದಿನ ಬೇಗ ಮನೆಗೆ ಬಂದಿದ್ಯಾ? ಅಮ್ಮ, ಪದೇ ಪದೇ ಮದುವೆ ಮಾಡ್ಕೊಂತ ನನ್ಗೆ ಕಷ್ಟ ಕೊಡ್ತಾ ಇದೆಯಲ್ಲ. ಈ ಪಕ್ಕದ ಊರಿನಲ್ಲಿ ಅನಾಮಿಕಾ ಅನ್ನುವ ಒಬ್ಬ ಬಡ ಹುಡುಗಿ ಇದ್ದಾಳೆ. ಅವಳು ನನಗೆ ತುಂಬಾ ಹಿಡಿಸಿದ್ದಾಳೆ. ನೀವು ಹೋಗಿ ಮಾತಾಡಿ ಬನ್ನಿ ಎಂದು ರಮೇಶ್ ಅನಾಮಿಕಾ ಅವರ ವಿವರಗಳನ್ನು ಹೇಳುತ್ತಾನೆ. ಶಾರದಾ ಪ್ರಸಾದರು ಸಂತೋಷ ಪಡುತ್ತಾ ಅದೇ ಕಾರಿನಲ್ಲಿ ಅನಾಮಿಕಳ ಮನೆಗೆ ಬರುತ್ತಾರೆ. ಅನಾಮಿಕಳ ತಾಯಿ ತಂದೆಯರು ರಮೇಶ್ ತಾಯಿ ತಂದೆಯರನ್ನು ನೋಡಿ ನಮಸ್ಕರಿಸುತ್ತಾರೆ. ಕುರ್ಚಿ ಹಾಕ್ತಾರೆ. ಶಾರದಾ ಪ್ರಸಾದರು ಅದರಲ್ಲಿ ಕುತ್ಕೋತಾರೆ. ಅನಾಮಿಕಳನ್ನು ನೋಡುತ್ತಾರೆ. ಅನಾಮಿಕಾ ಅಂದವಾಗಿರುತ್ತಾಳೆ. ಅವರಿಬ್ಬರಿಗೂ ಹಿಡಿಸುತ್ತಾಳೆ. ಇಲ್ಲಿ ನೋಡಿ, ನಿಮ್ ಮಗಳು ತುಂಬಾ ಹಿಡಿಸಿದಾಳೆ. ಆ ಮಾತನ್ನು ಕೇಳಿ ರಾಜಯ್ಯ ಸುಜಾತ ಅನಾಮಿಕಾ ಬಹಳ ಸಂತೋಷ ಪಡುತ್ತಾರೆ. ಅನಾಮಿಕಾ, ನೀನು ನಮ್ಮವನನ್ನ ಮದುವೆ ಮಾಡ್ಕೋಬೇಕು ಅಂದ್ರೆ ಒಂದು ಷರತ್ತಿದೆ, ಅದು ನೀನು ಖಚಿತವಾಗಿ ಪಾಲಿಸಬೇಕು. ಪ್ರಸಾದ್ ಇಷ್ಟದಿಂದ ಮುಖವಿಡುತ್ತಾನೆ. ಏನಮ್ಮನವ್ರೆ? ನಮ್ಮ ಮನೆಗೆ ಬರುವ ಸೊಸೆ 24 ಗಂಟೆ ಮನೆಯಲ್ಲಿ ಕೆಲಸ ಮಾಡ್ತಾನೆ ಇರ್ಬೇಕು, ರೆಸ್ಟ್ ಇರೋದಿಲ್ಲ. ನಮ್ಮ ಮನೆಯಲ್ಲಿ ನಾನು, ನನ್ ಗಂಡ, ನನ್ ಮಗಳು, ಅಳಿಯ ಇರ್ತಾರೆ. ಯಾರು ಯಾವ ಕೆಲಸ ಹೇಳಿದ್ರು ಮಾಡ್ಬೇಕು, ಯಾವಾಗ ಹೇಳಿದ್ರು ಮಾಡ್ಬೇಕು. ಪ್ರಸಾದ್ ಆಶ್ಚರ್ಯ ಹೋಗುತ್ತಾನೆ. ರಾಜಯ್ಯ ಸುಜಾತರು ಅಯೋಮಯದಿಂದ ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ. ಅನಾಮಿಕಾ ಆಲೋಚನೆಯಲ್ಲಿ ಬೀಳ್ತಾಳೆ. ಹೇಳು ಅನಾಮಿಕಾ, ರಮೇಶ್ ನನ್ನ ಮದುವೆ ಮಾಡ್ಕೋತೀಯಾ ಇಲ್ವಾ? ಮಾಡ್ಕೋತೀನಿ ಅತ್ತೆ. ಕಂಡೀಷನ್ ನೆನ್ಪಿದೆ ಅಲ್ಲ ಅನಾಮಿಕಾ? ಸೊಸೆಯಾಗಿ ನನ್ ಮನೆಗೆ ಕಾಲಿಟ್ಟಾಗಿನಿಂದ 24 ಗಂಟೆ ನೀನು ಮನೆಯಲ್ಲಿ ಕೆಲಸ ಮಾಡ್ತಾನೆ ಇರ್ಬೇಕು. ಹಾಗೆ ಅತ್ತೆ. ಮದುವೆ ಮುಹೂರ್ತ ಬಿಟ್ಟು ವಿಷಯ ತಿಳಿಸ್ತೀನಿ. ನಮ್ಮ ಮಧ್ಯೆ ಇರುವ ಕಂಡೀಷನ್ ಬಗ್ಗೆ ನಮ್ಮ ಮಗಂಗೆ ಹೇಳ್ಬಾರ್ದು. ಹಾಗೆ ಅತ್ತೆ, ನಾನು ಹೇಳೋದಿಲ್ಲ, ನೀವು ಹೇಳ್ಬೇಡಿ ಎಂದು ಹೇಳುತ್ತಲೇ ಶಾರದಾ ಪ್ರಸಾದರು ಆ ಮನೆಯಿಂದ ಕಾರಿನಲ್ಲಿ ಹೊರಡುತ್ತಾರೆ. ಶಾರದಾ, ಅನಾಮಿಕಂಗೆ 24 ಗಂಟೆ ಕೆಲಸ ಮಾಡ್ಬೇಕು ಅಂತ ಕಂಡೀಷನ್ ಯಾಕಿಟ್ಟ ಹಾಗೆ? ಆ ಹುಡುಗಿ ಹಾಗೆ ಕೆಲಸ ಮಾಡೋದು ನಂಗೆ ಇಷ್ಟವಿಲ್ಲ. ಬಡವರು ನಮ್ಮ ಮನೆ ಮುಂದೆ ಕಾಲಿಡೋದಕ್ಕೆ ಇಷ್ಟಪಡದ ನಾನು ಒಬ್ಬ ಬಡ ಹುಡುಗಿನ ಹೇಗೆ ಸೊಸೆಯಾಗಿ ಒಪ್ಕೋತೀನಿ ಅಂದ್ಕೊಂಡ್ರಿ ಹೇಳಿ? ಅದಕ್ಕೆ ಹಾಗೆ ಹೇಳದೆ.
ಒಂದು ವಾರದ ನಂತರ ಒಳ್ಳೆ ಮುಹೂರ್ತವನ್ನು ನೋಡಿ ರಮೇಶ್ ಅನಾಮಿಕರಿಗೆ ಮದುವೆಯಾಗುತ್ತದೆ. ಅನಾಮಿಕಾ ಸೊಸೆಯಾಗಿ ಮದುವೆ ಬಟ್ಟೆಯಿಂದ ಶಾರದವರ ಮನೆಗೆ ಕಾಲಿಡುತ್ತಾಳೆ. ಶಾರದಾ ಪ್ರಸಾದರು, ಮಗಳು, ಅಳಿಯ ಎಲ್ಲರೂ ಆ ಮನೆಯಲ್ಲಿರ್ತಾರೆ. ಮಗು ರಮೇಶ್, ನೀನು ರೂಮ್ಗೆ ಹೋಗು, ನಾನು ಸೊಸೆಗೆ ನಮ್ಮ ಮನೆಯವರ ಪರಿಚಯ ಮಾಡಿ ಕಳಿಸ್ತೀನಿ. ಹಾಗೆ ಮಮ್ಮಿ ಎಂದು ಹೇಳಿ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನಾಮಿಕಾ, ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡು. ಬಟ್ಟೆ ಬದಲಾಯಿಸಿ ಶುರು ಮಾಡು ಅಂತೀರಾ? ಈ ಬಟ್ಟೆ ಮೇಲೆ ಕೆಲಸ ಮಾಡು ಅಂತೀರಾ? ಹೌದು ಸೊಸೆ, ಈ ಬಟ್ಟೆ ಮೇಲೆ ಕೆಲಸ ಮಾಡು. ಹಾಗೆ ಅತ್ತೆ. ಮದುವೆ ಬಟ್ಟೆಯಲ್ಲೇ ಅನಾಮಿಕಾ ಮನೆ ಕೆಲಸ ಮಾಡಲಿಕ್ಕೆ, ಅಡಿಗೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ರಮೇಶ್ ರೂಮಿನಲ್ಲಿ ಅನಾಮಿಕಳಿಗಾಗಿ ಎದುರು ನೋಡ್ತಾ ಇರ್ತಾನೆ. ಎಷ್ಟು ಸಮಯ ಕಳೆದರೂ ಅನಾಮಿಕಾ ಯಾಕೆ ಬರಲಿಲ್ಲ ಎಂದು ರಮೇಶ್ ಹಾಲ್ಗೆ ಬರ್ತಾನೆ. ಅನಾಮಿಕಾ ಕಿಚನ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಏನ್ ಅನಾಮಿಕಾ, ನಿನ್ಗಾಗಿ ರೂಮಲ್ಲಿ ಎದುರು ನೋಡ್ತಾ ಇದ್ರೆ ನೀನ್ ಇಲ್ಲಿ ಕೆಲಸ ಮಾಡ್ತಾ ಇದ್ಯಾ? ಮನೆಯನ್ನ ಸರಿ ಮಾಡೋದು ಸೊಸೆಯಾಗಿ ನನ್ನ ಜವಾಬ್ದಾರಿ ಅಲ್ವರ. ನೀನ್ ಹೋಗು, ನಾನ್ ಬರ್ತೀನಿ, 1 ಗಂಟೆಯಲ್ಲಿ ಕೆಲಸವೆಲ್ಲ ಆಗುತ್ತೆ. ರಮೇಶ್ ಹೊರಟು ಹೋಗುತ್ತಾನೆ. ಅನಾಮಿಕಾ ಕೆಲಸ ಮಾಡ್ತಾನೆ ಇರ್ತಾಳೆ. ಶಾರದಾಳ ಮಗಳು ಊರ್ಮಿಳಾ ಆಗಲೇ ಅಲ್ಲಿಗೆ ಬಂದು ಹೀಗಂತಾಳೆ, ಅತ್ತಿಗೆ, ನಂಗೆ ಆಯಿಲ್ ಇಲ್ಲದೆ ಚಪಾತಿ ಮಾಡು, ಹಾಗೆ ಆಲೂ ಕರಿ ಕೂಡ ಮಾಡು, ಮಾಡಿದ ನಂತರ ನನ್ ರೂಮಿಗೆ ತಗೊಂಬಾ. ಹಾಗೆ ಊರ್ಮಿಳಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ಚಪಾತಿ ಮಾಡ್ತಾ ಇರುವಾಗ ಅಲ್ಲಿಗೆ ಶಾರದಾ ಬರ್ತಾಳೆ. ನಿಮ್ಗೇನ್ ಬೇಕು ಅತ್ತೆ? ನನ್ಗೆ ಮುದ್ದೆ ಪಪ್ಪು ಉಪ್ಪಿನಕಾಯಿ ಬೇಕು ಸೊಸೆ, ರೆಡಿ ಆದ್ಮೇಲೆ ನನ್ ರೂಮಿಗೆ ತಗೊಂಬಾ. ಹಾಗೆ ಅತ್ತೆ, ಮಾವಯ್ಯ ಕೂಡ ಏನ್ ಬೇಕೋ ಹೇಳಿ, ನಿಮ್ ಜೊತೆ ಮಾವಯ್ಯಂಗೆ ಬೇಕಾದ ಅಡಿಗೆ ಕೂಡ ತಯಾರು ಮಾಡಿ ತಗೊಂಬರ್ತೀನಿ. ನಿಮ್ ಮಾವ ಏನ್ ತಿಂತಾರೋ ನಂಗೇನ್ ಗೊತ್ತು ಸೊಸೆ, ಅವ್ರಿಗೆ ಹಸುವಾದಾಗ ಬಂದ್ ಹೇಳ್ತಾರೆ ಬಿಡು, ಬಿಸಿ ಬಿಸಿಯಾಗಿ ಮಾಡಿ ಕೊಡುವಂತೆ. ಹಾಗೆ ಅತ್ತೆ. ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ರಮೇಶ್ ರೂಮಿನಲ್ಲಿ ಅನಾಮಿಕಳಿಗಾಗಿ ಎದುರು ನೋಡ್ತಾನೆ ಇರ್ತಾನೆ. ಹಾಗೆ ಸಮಯವೆಲ್ಲ ಕಳೆದು ಹೋಗುತ್ತೆ. ಅನಾಮಿಕಾ ಮಾತ್ರ ಅಡಿಗೆ ಮಾಡ್ತಾನೆ ಇರ್ತಾಳೆ. ಅರ್ಧ ಗಂಟೆಯ ನಂತರ ಊರ್ಮಿಳಾ ಕೇಳಿದ ಚಪಾತಿ ಆಲೂ ಕರಿ ಮಾಡಿ ತಗೊಂಡು ಹೋಗಿ ಕೊಡ್ತಾಳೆ. ಊರ್ಮಿಳಾ ಸಂತೋಷ ಪಡ್ತಾ, ಅದ್ಕೆ ನನ್ ಗಂಡಿಗೆ ಚಿಕನ್ ಬೇಕು ಅಂತೆ, ತಗೊಂಬಂದು ಸ್ಪೈಸಿಯಾಗಿ ಮಾಡು, ಹಾಗೆ ಮಾಡಿದ್ರೆ ಅವ್ರು ತಿಂತಾರೆ, ಇಲ್ಲ ಅಂದ್ರೆ ಕೋಪ ಮಾಡ್ಕೋತಾರೆ, ನನ್ನನ್ನು ಹೊಡಿತಾರೆ, ನಾನು ಗಟ್ಟಿಯಾಗಿ ದೊಡ್ಡದಾಗಿ ಹೇಳ್ತೀನಿ, ಅಮ್ಮ ಬರ್ತಾಳೆ, ಕಾರಣ ನೀನು ಅಂತ ನಿನ್ನ ಹೊಡಿತಾಳೆ, ಬೈತಾಳೆ. ಅಲ್ಲಿವರೆಗೂ ತಗೊಂಡ್ ಹೋಗಲ್ಲ ಊರ್ಮಿಳಾ, ಅಣ್ಣಯ್ಯ ಇಷ್ಟಪಟ್ಟ ಹಾಗೆ ಚಿಕನ್ ಅನ್ನ ಸ್ಪೈಸಿಯಾಗಿ ಮಾಡಿ ತಿನ್ನೋದಕ್ಕೆ ತಗೊಂಡ್ಬರ್ತೀನಿ. ಸರಿ ಅತ್ತಿಗೆ. ಅನಾಮಿಕಾ ಅಲ್ಲಿಂದ ಕಿಚನ್ಗೆ ಬರುತ್ತಾಳೆ. ಶಾರದಾ ಅಲ್ಲಿರ್ತಾಳೆ. ಏನಾಯ್ತು ಅತ್ತೆ? ಸೊಸೆ, ಆ ಮುದ್ದೆ ಪಪ್ಪು ಉಪ್ಪಿನಕಾಯಿ ಇನ್ನೂ ರೆಡಿ ಆಗಿಲ್ವಾ? ಆಗ್ತಾ ಇದೆ ಅತ್ತೆ. ಹಾಗೆ ಅನಾಮಿಕಾ ಮನೆಯಲ್ಲಿ ಕೆಲಸ ಮಾಡುತ್ತಾನೆ ಇರುತ್ತಾಳೆ. ರಾತ್ರಿ ಆಗುತ್ತದೆ. ಅನಾಮಿಕಾ ಪಾತ್ರೆ ವಾಶ್ ಮಾಡ್ತಾ ಇರುವಾಗ ಊರ್ಮಿಳಾ ತನ್ನ ಗಂಡನ ಜೊತೆ ಅಲ್ಲಿಗೆ ಬಂದು ನೈಟ್ ತಿನ್ನೋದಕ್ಕೆ ಏನೇನ್ ಬೇಕೋ ಹೇಳುತ್ತಾಳೆ. ಅನಾಮಿಕಾ ಸರಿ ಅನ್ನುತ್ತಾಳೆ. ಶಾರದಾ ಬರ್ತಾಳೆ. ತನ್ನ ಡಿನ್ನರ್ಗೆ ಬೇಕಾದನ್ನ ಹೇಳುತ್ತಾಳೆ. ಅನಾಮಿಕಾ ಸರಿ ಅನ್ನುತ್ತಾಳೆ. ಹಾಗೆ ಅನಾಮಿಕಳನ್ನು 24 ಗಂಟೆ ಕಾಲ ಕೆಲಸ ಮಾಡಿಸುತ್ತಲೇ ಇರುತ್ತಾಳೆ. ಆಗ ಪ್ರಸಾದ್ ತನ್ನಲ್ಲಿ ತಾನು, ಈ ತಾಯಿ ಮಗಳಿಗೆ ನನ್ನ ಸೊಸೆ ಬುದ್ಧಿ ಹೇಳುವ ಹಾಗೆ ಧೈರ್ಯ, ಬುದ್ಧಿವಂತಿಗೆ ನೀನು ಕೊಡಬೇಕು ತಾಯಿ ಎಂದು ಅಮ್ಮನವರನ್ನು ಬೇಡಿಕೊಳ್ಳುತ್ತಾನೆ. ಹೀಗೆ ಅನಾಮಿಕಾ ಅತ್ತೆಯವರ ಮನೆಯಲ್ಲಿ 24 ಗಂಟೆ ಕಾಲ ಕೆಲಸ ಮಾಡುತ್ತಾನೇ ಇರ್ತಾಳೆ. ಇದು ಇಂದಿನ ಕತೆ. ಇನ್ನೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ರಿಚ್ ಸೊಸೆಯ ಸ್ವಿಮ್ಮಿಂಗ್ ಪೂಲ್. ದೊಡ್ಡ ಮಣ್ಣಿನ ಮನೆಯಲ್ಲಿ ದುಡ್ಡಿರುವ ಸೊಸೆ ಅನಾಮಿಕಾ ಸಂಸಾರವಿರ್ತಾ ಇದ್ರೆ, ಪಕ್ಕದಲ್ಲೇ ಇರುವ ಚಿಕ್ಕ ಮಣ್ಣಿನ ಮನೆಯಲ್ಲಿ ಬಡ ಅತ್ತೆ ಶಾರದಾ ಸಂಸಾರವಿರ್ತಾ ಇದ್ಲು. ದುಡ್ಡಿರುವ ಅನಾಮಿಕಂಗೂ ದುಡ್ಡಿಲ್ಲದ ಶಾರದಂಗೂ ಸ್ವಲ್ಪವೂ ಆಗ್ತಾ ಇರ್ಲಿಲ್ಲ. 2 ಮನೆಗಳ ಮಧ್ಯೆ ಅಡ್ಡವಾಗಿ ಗೋಡೆ ಇದ್ದುದರಿಂದ ನೋಟದಿಂದಲೇ ಒಬ್ಬರನ್ನೊಬ್ಬರು ಭಯಪಡಿಸಬೇಕು ಅಂತ ನೋಡ್ತಾ ಇದ್ರು. ಬಾಯಿಗೆ ಬಂದ ಮಾತನ್ನು ಆಡ್ಕೋತಾ ಸುಸ್ತಾಗ್ತಾ ಇದ್ರು. ಆಗ ಅನಾಮಿಕಳ ಗಂಡ ರಮೇಶ್ ಎಳನೀರು ತಂದು ಕೊಡ್ತಾ ಇದ್ದ. ಶಾರದಳ ಗಂಡ ಪ್ರಸಾದ್ ನಿಂಬೆ ರಸ ತಂದು ಕೊಡ್ತಾ ಇದ್ದ. ಅನಾಮಿಕಾ ಗರ್ವದಿಂದ ಶಾರದಳನ್ನು ನೋಡ್ತಾ ಎಳ್ನೀರು ಕುಡಿತಾ ಇದ್ರೆ, ಶಾರದಾ ನಿಂಬೆ ರಸದ ನೀರು ಕುಡಿತಾ ಇರ್ತಾಳೆ. ಶಾರದಾ, ಈ ದಿನಕ್ಕೆ ಇವತ್ತು ಸಾಕು, ಹೊರತು ನಾವು ಮಾವಿನ ಹಣ್ಣು ಮಾರ್ಕೊಳ್ಳೋಣ ಬಾ. ಅತ್ತೆ ಸೊಸೆಯರಿಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ. ಅನಾಮಿಕಾ, ನಾವು ಈ ದಿನ ಕೆಲಸಕ್ಕೆ ಬಾರದ್ದು ಅಂತ ಪಕ್ಕದಲ್ಲಿಟ್ಟ ಎಕರೆ ಹೊಲದತ್ರ ಹೋಗೋಣ ಅಂತ ಹೇಳಿದ್ದಿ, ನೆನ್ಪಿದ್ಯಾ ನಿಂಗೆ? ನೆನ್ಪಿದೆ ಬಾವಾ. ಮತ್ತೆ ಹೋಗೋಣವಾ? ಹೋಗೋಣ ಬಾವಾ. ಯಾಕೋ ಕೆಲಸಕ್ಕೆ ಬರದ ಭೂಮಿನ ಹದ ಮಾಡಿ ಹೇಗೆ ಕೆಲಸಕ್ಕೆ ಬರುವ ಹಾಗೆ ಮಾಡ್ತೀನೋ ನೋಡು, ಅದು ನಮಗೆ ದುಡ್ಡು ಸಂಪಾದಿಸಿ ಕೊಡುತ್ತೆ. ಅಷ್ಟು ಸೂಪರ್ ಡೂಪರ್ ಐಡಿಯಾ ನನ್ನ ಹತ್ರ ಇದೆ ಬಾವಾ. ಆ ಮಾತನ್ನು ಕೇಳುತ್ತಲೇ ಶಾರದಾ ಅಯೋಮಯದಿಂದ ನೋಡ್ತಾ ಇರ್ತಾಳೆ. ಅನಾಮಿಕಾ ಒಳಗಡೆಗೆ ಹೋಗುತ್ತಾಳೆ. ಬಾ ಶಾರದಾ, ಹೊಲಕ್ಕೆ ಹೋಗಿ ಮಾವಿನ ಹಣ್ಣು ತರೋಣ ಬಾ. ದುಡ್ಡಿರುವ ಸೊಸೆ ಏನ್ ಮಾಡ್ತಾಳೆ ಅಂತ ಕೇಳಿದ್ರಲ್ಲ? ಕೇಳಿದ್ದೀನಿ ಬಿಡು, ಅವ್ರ ದುಡ್ಡು ಅವ್ರ ಹೊಲ, ಏನಾದ್ರೂ ಮಾಡ್ಕೋತಾರೆ. ಮಧ್ಯದಲ್ಲೇ ನಮ್ಗೇನಕ್ಕೆ ಬಂತು ತಲೆನೋವು ಹೇಳು? ಬಾ, ನಾವು ಹೋಗಿ ಮಾವಿನ ಹಣ್ಣು ಮಾರ್ಕೊಳ್ಳೋಣ, ನಮ್ಮ ಬದುಕನ್ನು ನಾವು ನೋಡ್ಕೊಳ್ಳೋಣ ಶಾರದಾ. ಅದಲ್ಲ ರೀ. ಆಗ ಪ್ರಸಾದ್ ಸ್ವಲ್ಪ ಕೋಪದಿಂದ, ಶಾರದಾ, ನನ್ಗೆ ಕೋಪ ತರಿಸ್ಬೇಡ, ಬಾ ಮಾವಿನ ಹಣ್ಣು ಮಾರೋಣ ಎಂದು ಅನ್ನುತ್ತಾ ಇರುವಾಗ ಮೊಮ್ಮಗ ಹರೀಶ್, ಮೊಮ್ಮಗಳು ಭವ್ಯ ಗೋಡೆ ಹತ್ರ ಬರ್ತಾರೆ. ತಾತಯ್ಯ, ಅಜ್ಜಿ ಎಂದು ಕರೆಯುತ್ತಾರೆ. ಅಷ್ಟೇ,
ಇಬ್ಬರು ಗೋಡೆ ಹೊರಗಡೆ ಇರುವ ಹರೀಶ್ ಭವ್ಯರನ್ನು ನೋಡ್ತಾರೆ. ಶಾರದಾ ಪ್ರಸಾದನ ಮನಸ್ಸು ಸಂತೋಷದಿಂದ ಉಬ್ಬಿ ಹೋಗುತ್ತೆ. ಇಬ್ರು ಗೋಡೆ ಹತ್ರ ಬರ್ತಾರೆ. ತಾತಯ್ಯ, ನಂಗೂ ತಂಗಿಗೂ ಮಾವಿನ ಹಣ್ಣು ಕೊಡ್ತೀರಾ? ಯಾಕೆ ಕೊಡಲ್ಲಪ್ಪ, ನಾನು ನಿನ್ನ ಅಜ್ಜಿ ಬದುಕ್ತಾ ಇರೋದು ನಿಮ್ಗಾಗಿ ಅಲ್ವಾ ಮಕ್ಕಳೇ. ನಾವು ಕಷ್ಟಪಡ್ತಾ ಎತ್ತಿಡ್ತಾ ಇರುವ ದುಡ್ಡು ಕೂಡ ನಿಮ್ಗಾಗಿನೇ ಮೊಮ್ಮಗನೇ. ತಾತಯ್ಯ, ನನಗೆ ದುಡ್ಡು ಬೇಡ, ಪ್ರೇಮ ಬೇಕು. ನಂಗೆ ನೀವು ಮಾರುವ ಮಾವಿನ ಹಣ್ಣು ಬೇಕು. ಅಯ್ಯೋ ನನ್ನ ಬಂಗಾರದ ಮಗು, ನಾನು ಈಗಲೇ ಹೋಗಿ ಮಾವಿನ ಹಣ್ಣು ತರ್ತೀನಮ್ಮ, ಇಲ್ಲೇ ಇರಿ. ಏನಯ್ಯ, ದುಡ್ಡಿರುವ ಸೊಸೆನ ನೋಡ್ತಾ ಇರು. ಸೊಸೆ ಹೊರಗೆ ಬರೋದಕ್ಕೆ ಮೊದಲೇ ನಾನು ಹೋಗಿ ಮಾವಿನ ಹಣ್ಣು ತರ್ತೀನಿ. ಸೊಸೆ ಬಂದ ಮೇಲೆ ಕೊಟ್ವೆ ಅನ್ಕೋ, ದುಡ್ಡು ನಮ್ಮ ಮಕ್ಕದ ಮೇಲೆ ಹೊಡಿತಾಳೆ. ನಾನು ಹೀಗೆ ಹೋಗಿ ಹಾಗೆ ಮಾವಿನ ಹಣ್ಣು ತಗೊಂಡ್ಬರ್ತೀನಿ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಬೆಡ್ರೂಮ್ ಒಳಗೆ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ನಿಂತುಕೊಂಡು ಎಲ್ಲ ತರದ ಒಡವೆಗಳನ್ನು ಹಾಕಿಕೊಂಡ ಅನಾಮಿಕಾ ತನ್ನನ್ನು ತಾನು ನೋಡಿಕೊಂಡು ಸಂತೋಷ ಪಡ್ತಾ ಇದ್ರೆ ಕೊಡೆ ಹಿಡಿದುಕೊಂಡು ಗಂಡ ರಮೇಶ್ ಬರ್ತಾನೆ. ಅನಾಮಿಕಾ, ಹೊಲದ ಹತ್ರಕ್ಕೆ ಎಷ್ಟು ದುಡ್ಡಿರುವರಾದ್ರೂ ಹೀಗೆ ಇಷ್ಟೊಂದು ಒಡವೆಗಳಿಂದ ಬರೋದಿಲ್ಲ. ನನ್ನ ಮಾತನ್ನು ಕೇಳಿ ಒಡವೆ ತೆಗೆದುಬಿಡು, ಮಾಮೂಲಾಗಿ ಹೋಗೋಣ. ಇಲ್ಲ ಬಾವಾ, ನಾನು ಹೀಗೇನೆ ಒಡವೆ ಜೊತೆಗೆ ಬರ್ತೀನಿ. ಹಾಗೆ ನಾವು ಕಾರಲ್ಲಿ ಹೋಗ್ತಾ ಇಲ್ಲ. ಕಾರಲ್ಲಿ ಹೋಗ್ತಾ ಇಲ್ವಾ? ಮತ್ತೆ ಹೇಗೆ ಹೋಗೋಣ ಅನಾಮಿಕಾ? ಎತ್ತಿನ ಗಾಡಿಲಿ. ಚಂದ್ರಯ್ಯನಿಗೆ ಫೋನ್ ಮಾಡಿ ಎತ್ತಿನ ಗಾಡಿನ ಏರ್ಪಾಡು ಮಾಡು ಅಂತ ಹೇಳಿ. ರಮೇಶ್ ಚಂದ್ರಯ್ಯನಿಗೆ ಫೋನ್ ಮಾಡುತ್ತಾನೆ. ಎತ್ತಿನ ಗಾಡಿ ತೆಗೆದುಕೊಂಡು ಮನೆಗೆ ಬರ್ತಾನೆ ಚಂದ್ರಯ್ಯ. ಗೋಡೆ ಹತ್ರವಿರುವ ಹರೀಶ್ ತನ್ನ ತಾತಯ್ಯ ಪ್ರಸಾದನ ಹತ್ರ, ತಾತಯ್ಯ, ನಾವು ಹಾಯಾಗಿ ಏನಾದ್ರೂ ಆಟ ಆಡ್ಕೊಳ್ಳೋಣವಾ? ಈ ದಿನ ಮನೆ ಹತ್ರ ಇರ್ಬೋದಲ್ಲ? ಹೌದು ತಾತಯ್ಯ, ಅವ್ರು ಹೇಗೋ ನಮ್ಮ ಮಮ್ಮಿ ಡ್ಯಾಡಿ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಅರ್ಥವಾಯ್ತಲ್ಲ. ನೀನು ಅಜ್ಜಿ ಮನೆ ಹತ್ರನೇ ಇದ್ರೆ ನಾನು ಅಣ್ಣಯ್ಯ ಗೋಡೆ ದೂಕಿ ಆ ಮನೆಗೆ ಬರ್ತೀವಿ. ಚೆನ್ನಾಗಿ ಬ್ಯಾಟು ಬಾಲ್ ಆಡೋಣವಾ, ಸರಿನಾ ತಾತಯ್ಯ ಎಂದು ಮಕ್ಕಳು ಕೇಳುತ್ತಲೇ ಪ್ರಸಾದ್ ತಾತನ ಮನಸ್ಸು ಇಲ್ಲ ಅನ್ನಲಾರದೆ ಹೋಗುತ್ತದೆ. ಕಿರುನಗೆಯಿಂದ, ಸರಿ ಕಣೋ ಮೊಮ್ಮಗನೇ, ಈ ದಿನ ನಿಮಗಾಗಿ ನಾನು ಅಜ್ಜಿ ಮನೆಯಲ್ಲೇ ಇರ್ತೀವಿ. ನಿಮ್ಮ ಅಮ್ಮ ಅಪ್ಪ ಹೋದ ಮೇಲೆ ಈ ಕಡೆ ಬಂದ್ಬಿಡಿ ಎಂದು ಹೇಳುತ್ತಾ ಇದ್ದರೆ ಶಾರದಾ ಮಾವಿನ ಹಣ್ಣು ತೆಗೆದುಕೊಂಡು ಬರುತ್ತಾಳೆ, ಮಕ್ಕಳಿಗೆ ಕೊಡುತ್ತಾಳೆ. ಆಗಲೇ ಅನಾಮಿಕಾ ಮನೆಯೊಳಗೆ ಎಲ್ಲ ಒಡವೆಗಳನ್ನು ಹಾಕಿಕೊಂಡು ಹೊರಗೆ ಬರ್ತಾಳೆ. ರಮೇಶ್ ಕೊಡೆ ಹಿಡಿದುಕೊಂಡಿರುತ್ತಾನೆ. ಮಕ್ಕಳ ಕೈಲಿರುವ ಮಾವಿನ ಹಣ್ಣನ್ನು ನೋಡ್ತಾರೆ. ಮಕ್ಕಳು ಆ ಮಾವಿನ ಹಣ್ಣನ್ನು ಹಿಂದಕ್ಕೆ ಬಚ್ಚಿಟ್ಕೋತಾರೆ. ಅದನ್ನು ಗಮನಿಸಿದ ಅನಾಮಿಕಾ ಮಕ್ಕಳ ಹತ್ರಕ್ಕೆ ಬರ್ತಾಳೆ. ಮಕ್ಕಳೇ, ನನ್ ನೋಡಿ ಹಾಗೆ ಹಿಂದಕ್ಕೆ ಬಚ್ಚಿಟ್ಕೊಳ್ಳೋದೇನಕ್ಕೆ ಹೇಳಿ? ನಿಮ್ ಕೈಯಲ್ಲಿರುವ ಮಾವಿನ ಹಣ್ಣು ತೋರಿಸಿ. ಹರೀಶ್ ಭವ್ಯರು ಅಯೋಮಯದಿಂದ ಒಬ್ಬರನ್ನೊಬ್ಬರು ನೋಡ್ಕೋತಾ ಇರ್ತಾರೆ. ಮಕ್ಕಳೇ, ನೋಡಿದ್ದು ಸಾಕು, ನಂಗೆ ಕೋಪ ತರಿಸದೆ ನಿಮ್ ಕೈಯಲ್ಲಿರುವ ಮಾವಿನ ಹಣ್ಣನ್ನ ತೋರಿಸಿ. ಸೊಸೆ, ಮಕ್ಕಳು ನನ್ನನ್ನು ಮಾವಿನ ಹಣ್ಣು ಕೇಳಲಿಲ್ಲ, ನಾನೇ ಕೊಟ್ಟೆ, ತಿನ್ನೋದಕ್ ಬಿಡು, ಒಳ್ಳೇದೇ ಅಲ್ವಾ? ಅನಾಮಿಕಾ ಶಾರದಳ ಜೊತೆ ಮಾತನಾಡದೆ ಮಕ್ಕಳನ್ನು ನೋಡುತ್ತಾಳೆ. ಮಕ್ಕಳು ಮಾಡುವುದೇನೂ ಆಗದೆ ಮೌನವಾಗಿ ಹಿಂದಕ್ಕೆ ಬಚ್ಚಿಟ್ಟುಕೊಂಡ ಮಾವಿನ ಹಣ್ಣನ್ನು ಅನಾಮಿಕಂಗೆ ತೋರಿಸುತ್ತಾರೆ. ನಮ್ಮಂತಹ ದುಡ್ಡಿರುವವರು ಇಂತಹ ಬಡವರು ಕೊಡುವ ಈ ಹಾಳಾದ ಪಾಳಾದ ಹಣ್ಣನ್ನ ತಿನ್ಬಾರ್ದು ಎಂದು ಅನಾಮಿಕಾ ಹಣ್ಣನ್ನು ತೆಗೆದುಕೊಂಡು ಶಾರದಳ ಮನೆ ಕಡೆಗೆ ಆವೇಶದಿಂದ ಬಿಸಾಕುತ್ತಾಳೆ. ಆಗ ಶಾರದ ಕೋಪದಿಂದ, ಸೊಸೆ, ದುಡ್ಡಿದೆ ಎನ್ನುವ ಪೊಗರಿನಿಂದ ನೀನು ಏನ್ ಮಾಡ್ತಾ ಇದೀಯ? ನಿಂಗಾದ್ರೂ ಅರ್ಥವಾಗ್ತಾ ಇದೆಯಾ? ಬಾವಾ, ನಾನು ಆ ಬಡವ್ರ ಜೊತೆ ಮಾತಾಡಲ್ಲ, ಅವ್ರಿಗೆ ಹೇಳು. ಒಂದ್ ವೇಳೆ ನನ್ನ ರಿಚ್ ಮಕ್ಕಳ ಜೊತೆ ಪ್ರೇಮದಿಂದ ಇದ್ರೆ ಅವರು ನನ್ನ ಮನೆಯೊಳಗೆ ಬರೋದಕ್ಕೆ ಬಿಡ್ತೀನಿ ಅಂತ, ನನ್ನ ಆಸ್ತಿನಲ್ಲಿ ಭಾಗ ಕೊಡ್ತೀನಿ ಅಂತ ಅನ್ಕೋತಾ ಇದ್ದಾರೆ ಏನೋ. ಆದ್ರೆ ಅಂತಹ ಆಸೆ ಏನು ಇಟ್ಕೋಬೇಡ ಅಂತ ಹೇಳು. ಬನ್ನಿ ಮಕ್ಕಳೇ. ಹರೀಶ್ ಭವ್ಯರನ್ನು ಕರೆದುಕೊಂಡು ಮನೆಯೊಳಗೆ ಹೋಗುತ್ತಾಳೆ. ಶಾರದಾ ಪ್ರಸಾದರು ಏನೋ ಮಾತನಾಡದೆ ತಮ್ಮ ಮನೆಯೊಳಗೆ ಹೋಗುತ್ತಾರೆ. ಅನಾಮಿಕಾ ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ಬೀಗ ಹಾಕಿಕೊಂಡು ಎತ್ತಿನ ಗಾಡಿಯಲ್ಲಿ ನಿಂತ್ಕೊಂಡು ಹೊಲದ ಹತ್ರಕ್ಕೆ ಹೋಗ್ತಾರೆ. ಬಡ ಅತ್ತೆ ಶಾರದಾ ತನ್ನ ಗಂಡ ಪ್ರಸಾದನನ್ನು ಕರೆದುಕೊಂಡು ಕಲ್ಲಿನಿಂದ ಹುಚ್ಚು ಗಿಡಗಳ ಹತ್ರ ಇರುವ ಹೊಲದ ಹತ್ರಕ್ಕೆ ಕರ್ಕೊಂಡ್ ಬರ್ತಾಳೆ. ಪ್ರಸಾದ್ ಕೋಪದಿಂದ, ಏನಾಯ್ತು ಶಾರದಾ? ಬೇಡ ಅಂತ ಎಷ್ಟು ಹೇಳೋದು ಕೇಳದೆ ಈ ಹೊಲದ ಹತ್ರಕ್ಕೆ ಕರ್ಕೊಂಡ್ ಬಂದೆ ಎಂದು ಪ್ರಸಾದ್ ಕೇಳುತ್ತಾ ಇದ್ದರೆ ಶಾರದಾ ಉತ್ತರ ಹೇಳದೆ ಸುತ್ತಲೂ ನೋಡುತ್ತಾಳೆ. ಶಾರದಾ, ನಮ್ಮಿಂದ ಮಗ ಸೊಸೆ ಬೇರೆಯಾಗಿ ಬೇರೆ ದೊಡ್ಡ ಮನೆಯಲ್ಲಿ ಸಂಸಾರವಿರ್ತಾ ಇದ್ದಾರೆ. ಕನಿಷ್ಠ ಮೊಮ್ಮಗ ಹರೀಶು ಮೊಮ್ಮಗಳು ಭವ್ಯಳನ್ನು ಕೂಡ ನಮ್ಮ ಮನೆಗೆ ಬರೋದಕ್ಕೆ ಬಿಡ್ತಾ ಇಲ್ಲ. ಸೊಸೆ ಹೊರಗೆ ಹೋದಾಗ ನಮ್ಮ ಮನೆ ಮಧ್ಯೆ ಇರುವ ಅಡ್ಡೆ ಗೋಡದ ಹತ್ರ ಬಂದು ದುಃಖ ಪಡುತ್ತಾ ನನ್ನ ಜೊತೆ ಆಡ್ಕೋಬೇಕು ಅಂತ ಹೇಳಿದಾಗ ನನ್ನ ಪ್ರಾಣ ಎಷ್ಟೆಲ್ಲ ವಿಲವಿಲ್ಲ ಅಂತಾಯ್ತು. ನಿಂಗೆ ಅರ್ಥವಾಗಲ್ಲ ಶಾರದಾ? ಅರ್ಥ ಮಾಡ್ಕೊಂಡಿದ್ದೀನಿ ಮಾವ. ಏನಕ್ಕೂ ಕೆಲಸಕ್ಕೆ ಬಾರದ ಹೊಲವನ್ನು ನಮ್ಮ ದುಡ್ಡಿರುವ ಸೊಸೆ ಹದ ಮಾಡಿ ಬೆಳೆ ಹೊಲವನ್ನಾಗಿ ಮಾಡ್ತೀನಿ ಅಂತ ನನ್ನ ಮಗನ ಹತ್ರ ಹೇಳಿದನ್ನ ನಾನು ಕೇಳಿಸ್ಕೊಂಡೆ. ಶಾರದಾ, ಮಗ ಸೊಸೆ ಅಂದ್ರೆ ದುಡ್ಡಿರುವವರು, ಅದು ಅಲ್ಲದೆ ಈ ಹೊಲ ಕೂಡ ಅವರದ್ದೇ. ಅವ್ರ ಹೊಲನ ಹಾಗ ದುಡ್ಡಿಂದ ಏನಾದ್ರೂ ಮಾಡ್ಕೋತಾರೆ, ಅದು ಅವರಿಷ್ಟ. ಈಗ ನಿನಗ್ ಬಂದ ಹೊಟ್ಟೆ ಉರಿ ಏನ್ ಹೇಳು ಅದನ್ನು ಮೊದಲು. ನನಗೆ ಹೊಟ್ಟೆ ನೋವು ಇಲ್ಲ, ಕಾಲ್ ನೋವು ಇಲ್ಲ.
ಆಗಲೇ ಒಡವೆಗಳನ್ನು ಹಾಕಿಕೊಂಡ ದುಡ್ಡಿರುವ ಸೊಸೆ ಅನಾಮಿಕಾ ಎತ್ತಿನ ಗಾಡಿಯಲ್ಲಿ ಅವಳ ಹೊಲದ ಹತ್ರಕ್ಕೆ ಬರ್ತಾಳೆ. ಶಾರದಾ ಪ್ರಸಾದರು ಒಂದು ಮರದ ಹಿಂದೆ ಬಚ್ಚಿಕೊಂಡು ಅವರ ಮಾತುಗಳನ್ನು ಕೇಳಿಸ್ಕೊತಾರೆ. ಅನಾಮಿಕಾ, ರಮೇಶ್ ಹುಚ್ಚು ಗಿಡಗಳಂದಿರುವ ಹೊಲವನ್ನ ನೋಡ್ತಾ ಇರ್ತಾರೆ. ಎಷ್ಟು ಹೇಳಿದ್ರು ಕೇಳದೆ ಒಡವೆ ಹಾಕಿಕೊಂಡು ಮತ್ತೆ ಎತ್ತಿನ ಗಾಡಿ ಹತ್ರ ಈ ಹೊಲದ ಹತ್ರ ಬಂದೆ. ನಿಜಕ್ಕೂ ನಿಂಗೆ ಬಂದ ಐಡಿಯಾ ಏನು ಅನಾಮಿಕಾ? ಈ ಹೊಲವನ್ನು ಹದ ಮಾಡಿ ಇಲ್ಲಿ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಅನ್ನ ಕಟ್ತೀನಿ, ಊರೆಲ್ಲ ಪ್ರಚಾರ ಮಾಡ್ತೀನಿ. ಆಗ ಚಿಕ್ಕ ದೊಡ್ಡವರು ಅನ್ನುವ ಭೇದವಿಲ್ಲದೆ ಎಲ್ರೂ ಈಜೊಳಿಯೋದಕ್ಕೆ ಬರ್ತಾರೆ. ಚಿಕ್ಕವರಿಗೆ ಒಂದು ಟಿಕೆಟ್ ರೇಟ್ ಅನ್ನ, ದೊಡ್ಡವರಿಗೆ ಇನ್ನೊಂದು ಟಿಕೆಟ್ ದರನ ಇಡ್ತೀನಿ. ಯಾರು ಟಿಕೆಟ್ ತಗೋತಾರೋ ಅವರು ನಮ್ಮ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜೊಡಿತಾರೆ. ಮರದ ಹಿಂದೆ ಶಾರದಾ ಪ್ರಸಾದರು ಆ ಮಾತುಗಳನ್ನು ಕೇಳಿಸ್ಕೊತಾರೆ. ಗೊತ್ತಾಯ್ತಲ್ಲ ಶಾರದಾ, ಇನ್ನು ನಾವಿಲ್ಲಿಂದ ಹೊರಟು ಹೋಗೋಣವಾ? ಹೊರಟು ಹೋಗೋಣ. ಶಾರದಾ ಪ್ರಸಾದರು ಅಲ್ಲಿಂದ ಹೊರಡುತ್ತಾರೆ. ಅನಾಮಿಕಾ, ರಮೇಶರು ಇನ್ನೂ ಆ ಹೊಲದ ಹತ್ರವೇ ಮಾತಾಡ್ಕೋತಾ ಇರ್ತಾರೆ. 1-2 ದಿನದ ನಂತರ ದುಡ್ಡಿರುವ ಪೊಗರಿನ ಅನಾಮಿಕಾ ಹೊಲವನ್ನು ಹದ ಮಾಡಿ ಅಂದವಾದ ಸ್ವಿಮ್ಮಿಂಗ್ ಪೂಲ್ ಅನ್ನ ಕಟ್ಟಿಸುತ್ತಾಳೆ. ರಮೇಶ್ ಮೈಕ್ ಹಿಡಿದುಕೊಂಡು ಎತ್ತಿನ ಗಾಡಿಯಲ್ಲಿ ಊರೆಲ್ಲ ತಿರುಗುತ್ತಾ ಅನಾಮಿಕಾ ಕಟ್ಟಿಸಿದ ಸ್ವಿಮ್ಮಿಂಗ್ ಪೂಲ್ ಬಗ್ಗೆ ಹೇಳುತ್ತಾ ಇರ್ತಾನೆ. ಶಾರದಾ ಅವರು ಕೂಡ ಕೇಳಿಸ್ಕೊತಾರೆ. ಕೆಲಸಕ್ಕೆ ಬಾರದ ಹೊಲವನ್ನ ಹದ ಮಾಡಿ ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸಿದ್ಯಲ್ಲ ಸೊಸೆ, ನಿನ್ನ ಸ್ವಿಮ್ಮಿಂಗ್ ಪೂಲು ಹೇಗೆ ನಡೆಸ್ತೀಯ ನಾನು ನೋಡ್ತೀನಿ. ಸ್ವಿಮ್ಮಿಂಗ್ ಪೂಲ್ ಕಟ್ತೀಯಾ? ಸ್ವಿಮ್ಮಿಂಗ್ ಪೂಲು? ಶಾರದಾ ತನ್ನ ದುಡ್ಡಿರುವ ಸೊಸೆ ಕಟ್ಟಿಸಿದ ಸ್ವಿಮ್ಮಿಂಗ್ ಪೂಲ್ ಅನ್ನು ಹೇಗೆ ನಾಶ ಮಾಡಬೇಕು ಎಂದು ಆಲೋಚಿಸುತ್ತಾ ಇರುತ್ತಾಳೆ. ರಮೇಶ್ ಎತ್ತಿನ ಗಾಡಿಯಲ್ಲಿ ತಿರುಗುತ್ತಾ ಮೈಕ್ ಅಲ್ಲಿ ಅನೌನ್ಸ್ಮೆಂಟ್ ಕೊಡ್ತಾ ಇರ್ತಾನೆ. ಎಲ್ಲರೂ ಕೇಳಿ, ದುಡ್ಡಿರುವ ಅನಾಮಿಕಾ ನಮ್ಮ ಊರಿಗೆ ಸ್ವಲ್ಪ ದೂರದಲ್ಲಿ ಕಟ್ಟಿಸಿದ ಸ್ವಿಮ್ಮಿಂಗ್ ಪೂಲ್ ನಾಳೆ ಪ್ರಾರಂಭವಾಗ್ತಾ ಇದೆ. ನಾಳೆ ಎಲ್ಲರೂ ಅಲ್ಲಿ ಉಚಿತವಾಗಿ ಹೊಡಿಬಹುದು ಎಂದು ಹೇಳುತ್ತಾ ರಮೇಶ್ ಹೋಗ್ತಾ ಇರ್ತಾನೆ. ಆ ಸ್ವಿಮ್ಮಿಂಗ್ ಪೂಲ್ ಅನ್ನು ಹೇಗೆ ನಾಶ ಮಾಡಬೇಕು ಶಾರದಾ ಆಲೋಚಿಸುತ್ತಾ ಇರ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ರಮೇಶ್ ಚಂದ್ರಯ್ಯ ಸೇರಿ ಸ್ವಿಮ್ಮಿಂಗ್ ಪೂಲ್ ಪ್ರಾರಂಭ ಮಾಡೋದಕ್ಕೆ ಎಲ್ಲ ಸಿದ್ಧ ಮಾಡುತ್ತಾರೆ. ಮಾರನೇ ದಿನ ಎಲ್ಲರೂ ಸೇರಿ ಸ್ವಿಮ್ಮಿಂಗ್ ಪೂಲ್ ಹತ್ರಕ್ಕೆ ಬರ್ತಾರೆ. ಶಾರದಾ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಎಮ್ಮೆಗಳನ್ನ ತೊಳಿತಾ ಇರ್ತಾಳೆ. ಅದನ್ನು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಅಮ್ಮ, ಇದು ಸ್ವಿಮ್ಮಿಂಗ್ ಪೂಲ್, ಎಮ್ಮೆಗಳು ಕೋಣಗಳನ್ನ ಇಲ್ಲಿ ತೊಳೆಯೋದಿಲ್ಲ. ಮಕ್ಕಳು ದೊಡ್ಡವರು ಈಜುಡಿಯೋದಮ್ಮ ಇಲ್ಲಿ. ಮಗು ರಮೇಶು, ಇದು ಮನುಷ್ಯರು ಈಜೊಡಿಯೋ ಜಾಗ ಅಂತ ನಮಗೆ ಗೊತ್ತು, ಆದ್ರೆ ಎಮ್ಮೆಗಳಿಗೆ ಕೋಣಗಳಿಗೆ ಗೊತ್ತಿಲ್ವಲ್ಲಪ್ಪ. ನೀರ್ ಕುಡಿಯೋದಕ್ಕೆ ಬಂದು ತಪ್ಪಿ ಇದ್ರಲ್ಲಿ ಬಿದ್ದು ನೀರೆಲ್ಲ ಸಗಣಿ ಮಾಡಿದ್ದೇವೆ. ನಾನು ಎಮ್ಮೆಗಳನ್ನ ತಗೊಂಡು ಹೋಗ್ತೀನಿ ಬಿಡು ಎಂದು ಎಮ್ಮೆಗಳನ್ನ ಹೊರಗೆ ಕಟ್ಟುತ್ತಾಳೆ. ಎಮ್ಮೆಗಳು ಹೊರಗೆ ಹೋಗ್ತಾ ಇರ್ತವೆ. ಎಲ್ರು ಕೇಳಿ, ನಮ್ಮ ಎಮ್ಮೆ ಬಿದ್ದ ಹಾಗೆ ನಿಮ್ಮ ಎಮ್ಮೆಗಳು ಇದ್ರಲ್ಲಿ ಬೀಳ್ಬಹುದು. ಅಷ್ಟೇ ಅಲ್ಲ, ರಾತ್ರಿ ಹೊತ್ತು ನಾವೇ ಇದ್ರಲ್ಲಿ ಬೀಳ್ಬಹುದು, ಆಲೋಚಿಸಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ. ಊರಿನವರು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಬೇಡ ಎಂದು ಜಗಳ ಮಾಡಿದ್ದರಿಂದ ಅನಾಮಿಕಾ ತನ್ನ ಸ್ವಿಮ್ಮಿಂಗ್ ಪೂಲ್ ಕ್ಲೋಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಳ ಸ್ವಿಮ್ಮಿಂಗ್ ಪೂಲ್ ಕ್ಲೋಸ್ ಆಗಿದ್ದರಿಂದ ಅನಾಮಿಕಳಿಗೆ ಬುದ್ಧಿ ಬಂದಿದೆ ಎಂದು ಶಾರದಾ ಸಂತೋಷಿಸುತ್ತಾಳೆ.